सकते हैं। अभी सब्सक्राइब करें MTC ट्यूटोरियल्स। ಒಮ್ಮೆ ಜಮಾ ಮಾಡ್ತೀವಿ. ಮತ್ತೆ ಉದ್ಯೋಗ ಖಾತ್ರಿ 300 ಸರ್ಕಾರ ಬಂದ್ರೆ 400 ಕೊಡ್ತಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಖಾನಾಪುರಕ್ಕೆ ಬಂದಿದ್ರು. ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಕಿತ್ತೂರಿಗೆ ಬಂದಿದ್ರು. ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಅವರು ನಮ್ಮ ಜಿಲ್ಲೆಯಲ್ಲಿ ಅನೇಕ ಸಭೆ ಕಾರ್ಯಕ್ರಮಗಳಲ್ಲಿ ಕೆಲವು ದಿನಗಳು ಭಾಗವಹಿಸಿದ್ದಾರೆ. ಕೋಟ ಶ್ರೀನಿವಾಸ ಪೂಜಾರಿ ಅವರನ್ನು ಒಳಗೊಂಡಂತೆ, ಕುಮಾರ್ ಬಂಗಾರಪ್ಪನವರು, ಹಾಲಪ್ಪನವ್ರನ್ನು ಒಳಗೊಂಡಂತೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಹೀಗೆ ಇನ್ನೂ ಅನೇಕರು ನಮ್ಮ ಈ ಪ್ರಚಾರ ಕಾರ್ಯದಲ್ಲಿ ತೊಡಕೊಂಡಿದ್ದರು. ಮುಂದೆ ಹೇಗೆ ನಾವು ಸಮಗ್ರವಾಗಿ ಅಭಿವೃದ್ಧಿ ಪಡಿಸ್ತೀವಿ ಅನ್ನುವಂಥ ಪ್ರಣಾಳಿಕೆಯನ್ನು ನಾವು ಕೊಟ್ಟಿದ್ದೇವೆ ಮತ್ತು ಅದನ್ನು ನಮ್ಮೆಲ್ಲ ಮಾತುಗಳಲ್ಲಿ ನಾವು ಹೇಳಿದ್ದೇವೆ. ಈಗಿರುವಂಥ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರಗಳು ಮತ್ತು ಮುಂದೆ ನಾವೇನು ಮಾಡ್ಬೋದು ಅನ್ನುವಂಥ ಅಭಿವೃದ್ಧಿ ಕೆಲಸಗಳ ವಿವರಗಳನ್ನು ಸಹ ತಿಳಿಸಿದ್ದೆ. ಪ್ರಚಾರ ಕೆಲಸ ಬಹಳ ಅತ್ಯುತ್ತಮವಾಗಿ ನಡೆದಿದೆ. ಎಲ್ಲೂ ಯಾವುದೇ ರೀತಿಯ ತೊಂದರೆ ತೊಡಕುಗಳಿಲ್ಲದೆ ಶಾಂತವಾಗಿ ನಡೆದಿದೆ. ಈಗ ಒಂದೇದು ಮತ್ತು ನಾವು ಗೆಲ್ತೇವೆ ಈ ಪ್ರಚಾರ ಕಾರ್ಯದ ಪರಿಣಾಮದಿಂದಾಗಿ ಮತ್ತು ನಮ್ಮ ಇಷ್ಟು ವರ್ಷದ ನಮ್ಮ ಸಂಘಟನೆ ಮೇಲಿರುವಂಥ ಜನತೆಗೆ ವಿಶ್ವಾಸದಿಂದಾಗಿ ಇದು BJP ಕ್ಷೇತ್ರವೇ, ಇದು BJP, ನಾವು ಗೆಲ್ತೇವೆ. ಅದರೊಳಗೆ ಯಾವುದೇ ರೀತಿಯಾದಂತಹ ಒಂದು ಅನುಮಾನಗಳು ನಮಗಿಲ್ಲ. ಇದು ಒಂದನೇದು. ಎರಡನೇದು, ಕಾಂಗ್ರೆಸ್ ಯಾವತ್ತೂ ಸಹ ಇದು ತನ್ನ ಪ್ರಣಾಳಿಕೆಯ ವಿಷಯಗಳನ್ನು ಅದು ಮುಂದೆ ಹೇಳೋದಕ್ಕೆ ಹೋಗದೆ ಈಗ ಕೇವಲ ಈ ಗ್ಯಾರಂಟಿ ಮತ್ತು ಮುಂದಿನ ಗ್ಯಾರಂಟಿ ಬಗ್ಗೆ ಹೇಳಿಕೊಂಡು ಪ್ರಚಾರ ಕಾರ್ಯದಲ್ಲಿ ಚೋಮಿನಂಥ ವಿಷಯವನ್ನು ಮುಖ್ಯವಾಗಿ ಮಾಡಿಕೊಂಡು ಮತದಾರರಿಗೆ ಅನೇಕ ರೀತಿಯ ಆಸೆ ಆಮಿಷಗಳನ್ನು, ಅವರು ದೇಶದ ಬಗ್ಗೆ ಯೋಚಿಸದೇ ಇರುವಂತಹ ಒಂದು ಮಾನಸಿಕತೆಯನ್ನು ಕಾಂಗ್ರೆಸ್ ಬೆಳೆಸಿದೆ. ಬಾಬಾ ಸಾಹೇಬ್ ಬಿ ಪಾಟೀಲ್ ಅಂತ ಅವರು ಇವತ್ತು ಕಿತ್ತೂರಿನ ಕೆಲವು ಭಾಗಗಳಲ್ಲಿ ತಮ್ಮ ಗ್ಯಾರಂಟಿ ಕಾರ್ಡ್ ಕೊಡೋದ್ರ ಜೊತೆಯಲ್ಲಿ ಹಣವನ್ನೂ ಸಹ ಹಂಚುತ್ತಾ ಇರುವಂತಹ ವಿಡಿಯೋಗಳು, ಅವರದೇ ಲಿಂಕ್ಗಳು ಎಲ್ಲ ನಮ್ಮ ಹತ್ರ ಇದೆ. ಅದನ್ನೆಲ್ಲ ನಿಮಗೆ ಈ ಪತ್ರಿಕಾಗೋಷ್ಠಿ ಮುಗಿತಾ ಇದ್ದ ಹಾಗೆ ನಾವು ನಮ್ಮ ಗ್ರೂಪ್ ಇದೆಯಲ್ಲ ಅದಕ್ಕೆ ಹಾಕ್ತೀವಿ. ಅದರೊಳಗೆ ಹಣ ಕೊಡೋದು ಇದೆ, ಗ್ಯಾರಂಟಿ ಕಾರ್ಡ್ ಕೊಡೋದು ಇದೆ. ಇದೆಲ್ಲ ಈ ರೀತಿಯ ಮತ್ತು ಇವತ್ತೇ ನಾವು ಈಗಾಗಲೇ ಈ ವಿಷಯದಲ್ಲಿ ಚುನಾವಣಾಧಿಕಾರಿಗಳಿಗೆ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ದೇವೆ ಕಂಪ್ಲೇಂಟು. ಈ ರೀತಿ ಇದರ ಜೊತೆಯಲ್ಲಿ ಇವತ್ತು ನಮ್ಮ ಆರೋಳ್ಳಿಯಲ್ಲಿ ನಮ್ಮ ಮುಗುವಾದ ಇರುತ್ತೆ, ಅಲ್ಲೊಂದು ಸಭೆ ಮಾಡ್ತಾ ಇದ್ದಾರೆ
ಅಲ್ಲಿ ಸಿದ್ದಾಪುರದಲ್ಲೂ ಕಾರವಾರದಲ್ಲೂ ಅಂದರೆ ಈ ರೀತಿಯ ಸಭೆಗಳು ಈಗ ನಡೀತಾ ಇದೆ. ಇವತ್ತಿನ ಈ ರೀತಿ ಸಭೆಗಳು ಮಾಡೋದಕ್ಕೆ ಅವಕಾಶಗಳಿಲ್ಲ. ನಾವು ಇದನ್ನೂ ಸಹ ಸ್ಥಳೀಯ ಅಧಿಕಾರಿಗಳು ಇದರ ಕುರಿತಂತೆ ದೂರನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ಧವಿಲ್ಲ. ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಈ ಎಲ್ಲ ವಿಷಯಗಳಲ್ಲಿ ಅಧಿಕೃತವಾಗಿ ಈಗ ಕಂಪ್ಲೇಂಟ್ ಅಬ್ಸರ್ವರ್ಗೆ ನಾವು ಕಂಪ್ಲೇಂಟ್ಗಳನ್ನು ನಾವು ಮಾಡ್ತಾ ಇದ್ದೇವೆ. ಈ ರೀತಿ ಅನೇಕ ಒಂದು ಕಾನೂನು ಬಾಹಿರವಾದಂತಹ ಚಟುವಟಿಕೆಯನ್ನು ಈ ಚುನಾವಣಾ ಅಕ್ರಮದ ಕೆಲಸವನ್ನು ಮಾಡ್ತಾ ಇದೆ. ನಾವು ಇದನ್ನು ಆರೋಪಿಸ್ತೀವಿ. ಮತ್ತು ಇವತ್ತು ರಾತ್ರಿ ನಾನು ವಿಶೇಷವಾಗಿ ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ, ಪೊಲೀಸ್ ಒಳಗೊಂಡಂತೆ ಎಲ್ಲರಿಗೂ ಅವರು ವ್ಯಾಪಕವಾಗಿ ಹಣ ಹಂಚೋದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಪ್ರತಿ ಅವರ ಸ್ಟೇಷನ್ ಹಂತದಲ್ಲಿ, ಅವರ ಬೂತ್ ಹಂತದಲ್ಲಿ ಈ ಹಣ ಹಂಚಿಕೆಯ ಏನೊಂದು ಪ್ರಯತ್ನ ಇವತ್ತು ಆಗತ್ತೆ, ಅದರ ಮೇಲೆ ನಿಗಾ ಇಡಬೇಕು ಮತ್ತು ಅದರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು. ಯಾವುದೇ ಒತ್ತಡಕ್ಕೆ ಅಧಿಕಾರಿಗಳು ಸ್ಥಳೀಯ ಮಟ್ಟದಲ್ಲೂ ಅದಕ್ಕೆ ಬಲಿಯಾಗದೇ ಇರುವಂತೆ ನೋಡಬೇಕು ಅಂತ ನಾನು ಆಗ್ರಹಿಸ್ತೇನೆ.